ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಕೋವಿಡ್ ಕಳ್ಳ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಹಿಟ್ಲರ್ ರಾಜಕಾರಣ ಮಾಡುತ್ತಿರುವ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ನಟೋರಿಯಸ್ ಕಳ್ಳ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಹಿಟ್ಲರ್ ರಾಜಕಾರಣ ಮಾಡುತ್ತಿರುವ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಹೆಸರುಗಳ ಕಳ್ಳ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ. ನನ್ನ ಹೆಸರು ಆದಿನಾರಾಯಣ ಅಂತ ಹೇಳ್ಬಿಟ್ಟು ಚಿಕ್ಕಬಳ್ಳಾಪುರ ಜಿಲ್ಲಾ ಮಾಧ್ಯಮ ವಕ್ತಾರ. ಏನು ನಿನ್ನೆ ಮಂಚೇನಹಳ್ಳಿ ತಾಲೂಕಿನಲ್ಲಿ ಒಂದು ಶೂಟೌಟ್ ಪ್ರಕರಣ ಆಗಿದೆ. ಆ ಶೂಟೌಟ್ ಪ್ರಕರಣ ನಾವು ಖಂಡಿಸ್ತಾ ಇದ್ದೀವಿ. ಇವತ್ತು ರೈತರ ಮೇಲೆ ಏನು ಈ ಗೂಂಡಾಗಿರಿ ನಡೀತಾ ಇದೆ ಇದನ್ನು ಖಂಡಿಸಲೇಬೇಕು. ಯಾಕಂದರೆ ಇವತ್ತು ಒಬ್ಬ ಸಾಮಾನ್ಯ ರೈತ ರಾಜಾರೋಷವಾಗಿ ಅವನ ಜೀವನ ಮಾಡ್ಕೋಬೇಕು. ಅಂಥದ್ರಲ್ಲಿ ಈ ಭ್ರಷ್ಟ BJP ಸುಧಾಕರ ಆತ್ಮೀಯ ಹಾಗೂ ನಮ್ಮ ಬೆಂಗಳೂರು ಹೆಬ್ಬಾಳ ಕ್ಷೇತ್ರದ BJP ಮಾಜಿ MLC BJP ಆದಂಥ BJP MLC ವೈ ನಾರಾಯಣಸ್ವಾಮಿ ಅತ್ಯಾಪ್ತ ಇವರೇನು ಮಾಡಿದರೆ ಅಕ್ರಮವಾಗಿ ಈ ಕ್ಷೇತ್ರದ ಜನರ ಶಾಂತಿಯನ್ನು ಕದಡ್ತಾ ಇದ್ದಾರೆ ಶೂಟೌಟ್ ಮಾಡುವ ಮುಖಾಂತರ. ಈ ವಿಚಾರವಾಗಿ ನಿನ್ನೆ ಎಲ್ಲಿ ಸುಧಾಕರ್ ತನ್ನ ಬುಡಕ್ಕೆ ಬರುತ್ತೋ ಅಂತ ಹೇಳ್ಬಿಟ್ಟು ಮೊದಲಿಗೆ ಅವರೇ ಸ್ವ ಇಚ್ಛೆಯಿಂದ ತನ್ನ ಮನೆಯ ಮುಂದೆ LIC ಆಫೀಸ್ ಹತ್ರ ಒಂದು ಪ್ರೆಸ್ ಮೀಟ್ ಮಾಡಿಬಿಟ್ಟು ಕ್ಷೇತ್ರದ ಜನಕ್ಕೆ ಯೂಟ್ಯೂಬ್ ಮುಖಾಂತರ ಬಿಡ್ತಾರೆ. ಬಹುಶಃ ಸುಧಾಕರ್ ಇದು ಮೊದಲೇ ಅರ್ತಿರ್ಬೇಕು ಅನ್ಸುತ್ತೆ. ಈ ಥರ ಶೂಟೌಟ್ ಆಗುತ್ತೆ, ಈ ಥರ ನಾನು ಪ್ರಿಪೇರ್ ಆಗಿರಬೇಕು, ಈ ಥರ ಹೇಳಿಕೆಗಳು ಕೊಡಬೇಕಂತ ರಾತ್ರಿನೇ ಕಂಠಪಾಠ ಮಾಡಿಕೊಂಡು ನಿನ್ನೆ ಅವರು ಪ್ರೆಸ್ ಮೀಟ್ ಮಾಡಿದ್ದಾರೆ. ಅವ್ರ ಮನೆ ಮುಂದೆ ಹೇಳಿದ್ದಾರೆ. ಬಹುಶಃ ಇದು ಕ್ಷೇತ್ರದಲ್ಲಿ ಒಳ್ಳೆ ಬೆಳವಣಿಗೆ ಅಲ್ಲ ಅಂತ ನನ್ನಿದು. ಯಾಕಂತಂದರೆ 2021ರಲ್ಲಿ ಅವರು ಉಸ್ತುವಾರಿ ಸಚಿವರಾಗಿದ್ದಾಗ ಅವರೇ ಅನುಮತಿ ಕೊಟ್ಟಿರೋದು. ಮಂಚೇನಹಳ್ಳಿ ಕ್ಷೇತ್ರದಲ್ಲಿ ಅವರೇ ಈ ಕಾರ್ಯಕ್ಕೆ ಉಸ್ತುವಾರಿ ಕೊಟ್ಟಿರೋದು. ಏನು ಶೂಟೌಟ್ ರವಿ ಇದ್ದಾನೆ, ಚಿಕನ್ ರವಿ, ಅವನು ಒಬ್ಬ BJP ಕಾರ್ಯಕರ್ತನೇ. ಹಣಕಾಸು ವ್ಯವಹಾರಗಳಿಗೆ, ಕ್ರಷರ್ ವ್ಯವಹಾರಕ್ಕೆ ಇವರು ಇದು ಶೂಟೌಟ್ ಪ್ರಕರಣ ಆಗಿದೆ. ಇವರು ನೋಡಿ ಎಲ್ಲ ಇದು ನೋಡಿ ಇಲ್ಲಿ ನಿಮ್ಗೊಂದು ತೋರಿಸ್ತೀನಿ. ಎಲ್ಲ ಇದು ಸುಧಾಕರ್ ಅವರ ಸಂಬಂಧಿಕರೇ, ಬಳಗೆ ಬಂಟನೆ. ಇವರು ಅನುಮತಿ ಕೊಟ್ಟದ್ದು 2021ರಲ್ಲಿ. ಅವ್ರು ಹೇಳ್ತಾರೆ ಕಮಿಷನ್ಗೋಸ್ಕರ, ಹಣಕ್ಕೋಸ್ಕರ ಈ ಕ್ಷೇತ್ರದಲ್ಲಿ ಈ ಥರ ಮಾಡ್ತಾಯಿದ್ರು ಅಂತ ಹೇಳ್ಬಿಟ್ಟು. ಡಾಕ್ಟರ್ ಕೆ ಸುಧಾಕರ್ ಅವರೇ, ಇಂಥ ಹೇಳಿಕೆಗಳನ್ನು ಕೊಡೋದು ಬಿಟ್ಬಿಡಿ. ಇದು ನಿಮ್ಗೆ ಶೋಭೆ ತರುವಂಥದ್ದಲ್ಲ. ಸ್ಪಷ್ಟವಾಗಿದೆ. ಮಾನ್ಯ ಸಂಸದರೆ ಮಾನ್ಯ ಮಾಜಿ MLC ಆದ ನಾರಾಯಣಸ್ವಾಮಿ ಅವರು ಮಂಚೇನಹಳ್ಳಿ ಕ್ರಷರ್ಗೆ ಅನುಮತಿ ಕೊಟ್ಟು ತಾವೇ 2020ರಲ್ಲಿ ತಾವೇ ಅನುಮತಿ ಕೊಟ್ಟಂಥ ಮಂಚೇನಹಳ್ಳಿ ಕ್ಷೇತ್ರದ ಜನತೆಗೆ ದ್ರೋಹ ಮಾಡಿದ್ದಾರೆ. ಕ್ರಷರ್ ಮಾಲೀಕರು BJP ಅವರು, ಇಂದು ಫೈರಿಂಗ್ ಮಾಡಿದ ವ್ಯಕ್ತಿ ಕೂಡ BJP ಅವರು, ಕ್ರಷರ್ಗೆ ಅನುಮತಿ ಕೊಟ್ಟವರು BJP ಅವರು. ಅನುಮತಿ ಕೊಟ್ಟ ಪತ್ರವನ್ನು ಬಲಭಾಗದಲ್ಲಿ ಕೊಟ್ಟಾಗಿದ್ದು ನೋಡಿ 26/10/2021 ಡಾಕ್ಟರ್ ಕೆ ಸುಧಾಕರ್ ಕೊಟ್ಟಿರೋ ಅನುಮತಿ ಇದು. ನಮ್ಮ ಶಾಸಕರನ್ನು ಟೀಕೆ ಮಾಡ್ತಾರೆ. ಯಾವ ನೈತಿಕತೆ ಇದೆ ಡಾಕ್ಟರ್ ಕೆ ಸುಧಾಕರ್ ಅವರು ನಮ್ಮ ಶಾಸಕರನ್ನ ನೀವು ಟೀಕೆ ಮಾಡೋಕ್ಕೆ? ಕ್ಷೇತ್ರದಲ್ಲಿ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಪ್ರತಿ ಮನೆಗೆ ಹೋಗ್ಬಿಟ್ಟು ಊರಿಗೆ ಹೋಗ್ಬಿಟ್ಟು ಬೆಳಗಿನ ಜಾವ 3 ಗಂಟೆಗೆ ಮನೆ ಬಿಟ್ಟು ಮಧ್ಯಾಹ್ನ 3 ಗಂಟೆ ಸತತವಾಗಿ 12 ಗಂಟೆಗಳ ಕಾಲ ಬರಿಗಾಲಲ್ಲಿ ನಿಂತು, ಬರೀ ನೆಲದಲ್ಲಿ ನಿಂತು ಚಾಪೆ ಹಾಕೊಂಡು ನಿಂತು ಕೂತ್ಕೊಂಡು ಇವತ್ತು ಕ್ಷೇತ್ರದ ಜನರ ಕಷ್ಟಗಳನ್ನ ಅನಿಸ್ತಾ ಇದ್ದಾರೆ. ಇಂಥ ಗೂಂಡಗಳನ್ನ ತಗೊಬಂದ್ಬಿಟ್ಟು ನೀವತ್ತು ಕ್ಷೇತ್ರದ ಜನರ ಮೇಲೆ ಫೈರಿಂಗ್ ಮಾಡಿಸ್ತೀರಾ. ಅದನ್ನು ಸ್ಪಷ್ಟನೆ ಮಾಡ್ಕೊತೀರ. ಮಾಧ್ಯಮದವರು ಬಂದು ನಿಮ್ಮನ್ನು ಪ್ರಶ್ನೆ ಮಾಡಿಲ್ಲ, ಸಾರ್ವಜನಿಕರು ಬಂದು ಪ್ರಶ್ನೆ ಮಾಡಿಲ್ಲ, ಒಬ್ಬ ಮುಖಂಡ ಬಂದು ನಿಮ್ಮ ಪ್ರಶ್ನೆ ಮಾಡಿಲ್ಲ. ಆದರೆ ಸ್ವ ಇಚ್ಛೆಯಿಂದ ನಿಮ್ಮ ಮನೆ ಮುಂದೆ ನೀವೇ ನಿಂತ್ಕೊಂಡು ಒಂದು ಯೂಟ್ಯೂಬಲ್ಲಿ ಬಿಡ್ತೀರಾ. ಯಾವ ಮಟ್ಟಕ್ಕೆ ನಡೀತಾ ಇದೆ ಅಂದರೆ ಇದು ಗೂಂಡಾಯಿಸಮು. ಬಹುಶಃ ಸುಧಾಕರ್ ಇನ್ನೂ ನಮ್ಮದೇ BJP ಸರ್ಕಾರ ಇದೆ ಅಂತ ತಿಳ್ಕೊಂಡಿದ್ದೇನೇನೋ. ಬಟ್ ಇರೋದು ಇಲ್ಲಿ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವ್ರ ಸರ್ಕಾರ. ಹಾಗಾಗಿ ಸುಧಾಕರ್ ಅವ್ರಿಗೆ ಹೇಳ್ತಾ ಇದ್ದೀವಿ ಈ ಮೂಲಕ, ಸುಧಾಕರ್ ಅವರೇ ಬಿಟ್ಬಿಡಿ ಇವೆಲ್ಲ ಬಿಟ್ಟು ಕ್ಷೇತ್ರ ಜನತೆಗೆ ಒಳ್ಳೇದನ್ನು ಮಾಡೋದನ್ನು ನೋಡಿ. ಯಾಕಂದರೆ ಶಾಸಕರು ಒಳ್ಳೆ ಕೆಲಸಗಳು ಮಾಡ್ತಾಯಿದ್ರೆ. ನಮ್ಮ ಪ್ರದೀಪ್ ಈಶ್ವರ್ ಅವರು ಕೇವಲ ಕರ್ನಾಟಕಕ್ಕೆ ಮಾತ್ರ ಮಾದರಿ ರಾಜಕಾರಣಿ ಆಗಿಲ್ಲ, ರಾಷ್ಟ್ರಕ್ಕೆ ಮಾದರಿ ರಾಜಕಾರಣಿ ಆಗ್ತಾಯಿದ್ದಾರೆ. ಯಾಕಂತಂದರೆ ಅವರ ಒಂದು ಕೆಲಸಗಳು ಏನಿದ್ದಾವೆ ಕರ್ನಾಟಕ ಅಲ್ಲ, ಇಡೀ ದೇಶ ತಿರುಗಿ ನೋಡ್ತಾ ಇದೆ. ನಮ್ಮ ಚಿಕ್ಕಬಳ್ಳಾಪುರದ ಕಡೆ ನಮ್ಮ ಪ್ರದೀಪ್ ಈಶ್ವರ್ ಸಾಹೇಬ್ರು ಏನು ಮಾಡ್ತಾ ಇದ್ದಾರೆ, ಇಡೀ ದೇಶ ತಿರುಗಿ ನೋಡ್ತಾ ಇದೆ ಅವ್ರು ಮಾಡ್ತಾ ಇರೋ ಒಂದು ಕೆಲಸಗಳು. ಉದಾಹರಣೆಗೆ ಗುಂಡ್ಲು ಮಂಡಕಲ್ಲ ಒಂದು ಗ್ರಾಮದಲ್ಲಿ ಶೌಚಾಲಯಗಳಿಲ್ಲದೆ 48 ಕುಟುಂಬಗಳು ಎಲ್ಲ ಹೋಗ್ತಾ ಆ ಒಂದು ಕಾರ್ಯ ಎಷ್ಟರ ಮಟ್ಟಿಗೆ ಸದ್ದು ಮಾಡಿದೆ ಅಂತಂದರೆ ಬಹುಶಃ ಇತಿಹಾಸದಲ್ಲಿ ಯಾರೂ ಮಾಡದಿರೋಂಥ ಕೆಲಸಗಳನ್ನು ನಮ್ಮ ಡಾಕ್ಟರ್ ಕೆ 38 ಶೌಚಾಲಯಗಳನ್ನು ನಮ್ಮ ಪ್ರದೀಪ್ ಈಶ್ವರ ಸಾಹೇಬರು ಮಾಡಿದಾಗ ಇಡೀ ಕ್ಷೇತ್ರದ ಜನತೆ ಏನು ಮಾತಾಡ್ಕೊಂಡಿದ್ದಾರೆ ನಮಗೆ ಮಾಹಿತಿ ಇದೆ. ಅದೇ ಥರ ಒಂದು ಮಂಚೇನಹಳ್ಳಿ ಒಂದು ಗ್ರಾಮಕ್ಕೆ, ಗೌಡಗೆರೆ ಗ್ರಾಮಕ್ಕೆ ಭೇಟಿ ಕೊಡ್ತಾರೆ. ಅಲ್ಲಿನ ಜನರು ಹೇಳ್ತಾರೆ ಸ್ವತಂತ್ರ ಬಂದಾಗಿಂದ ನಮ್ಮ ಕ್ಷೇತ್ರಕ್ಕೆ ಎಮ್ ಎಲ್ ಎ ಆದವರು ಓಟ್ ಮಾತ್ರ ಕೇಳಕ್ಕೆ ಬರ್ತಾಯಿದ್ರು, ಜನರ ಕಷ್ಟ ಕೇಳಕ್ಕೆ ಬರ್ತಿರಲಿಲ್ಲ ಅಂತೇಳ್ಬಿಟ್ಟು. ಇವತ್ತು ಆ ಗೌಡಗೆರೆ ಗ್ರಾಮದ ಜನ ಮಾತಾಡಿರೋದು ನೋಡಿದ್ರೆ ಬಹುಶಃ ನಮ್ಮ ಪ್ರದೀಪ್ ಈಶ್ವರ ಸಾಹೇಬ್ರು ನಾವು ಗೆಲ್ಸಿದ್ದಕ್ಕೂ ನಮಗೊಂದು ಸಾರ್ಥಕ ಆಗಿದೆ, ನಮಗೊಂದು ಹೆಮ್ಮೆ ಇದೆ ಅಂತ ನಾನು ಹೇಳ್ತೀನಿ ಸರ್.